ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಮಲಬಾರ್ ಬ್ರೋ ಅಲ್ಲಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾರೆ. ಇದು ವೆಜ್ ಸ್ಯಾಂಡ್ವಿಚ್. ಬನ್ನಿ ನೋಡೋಣ ಇದು ಯಾವ ರೀತಿ ಒಂದು ಸ್ಯಾಂಡ್ವಿಚ್ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು 5 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕೊಂಡಿದ್ದಾರೆ. ಇದೆಲ್ಲಾನು ಲೈಟ್ ಆಗಿ ಒಂದು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಒಂದು 2 ಟೊಮೊಟೊ ಹಾಕೊಂಡಿದ್ದಾರೆ. 2 ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಆದ್ಮೇಲೆ ಸ್ವಲ್ಪ ಇದರಲ್ಲಿ ಉಪ್ಪು ಮತ್ತೆ ಅರಿಶಿಣ ಪುಡಿ ಹಾಕೊಂಡು ಈಗ ಫ್ರೈ ಆಗಿದೆ. ಫ್ರೈ ಆದ್ಮೇಲೆ ಈಗ ಎಲ್ಲಾನು ಮಸಾಲೆ ಹಾಕೊಂತ ಇದ್ದಾರೆ. ಅಲ್ಲ, ಓಕೆ. ಶಕ್ತಿ ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದಾರೆ. ಇದರಲ್ಲಿ ಇಷ್ಟು ಸ್ಯಾಂಡ್ವಿಚ್ ಆಗುತ್ತೆ? 6-7 ಬರುತ್ತೆ. 6-7. ಹಾಂ, ಓಕೆ. ಆನಿಯನ್ನು ಎಷ್ಟು, ಒಂದು 5 ಹಾಕ್ಕೊಂಡಿದ್ರೆ 5 ಗಡ್ಡೆ? ಓಕೆ. ಇದು ಹಾಂ, ಚಿಲ್ಲಿ ಪೌಡರ್. ಹಾಂ, MTR ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದಾರೆ. ಪೆಪ್ಪರ್. ಹಾಂ, ಪೆಪ್ಪರ್. ಓಕೆ. ಹಾಂ, ನೋಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊತಾ ಇದ್ದಾರೆ. ಎಲ್ಲ ಇಟ್ಟು ಹಾಂ, 5 ನಿಮಿಷ ಓಕೆ. ರೆಡಿ. ಹಾಂ, ಇದು ಇಷ್ಟೇ, ಬೇರೆ ಮಸಾಲ ಏನು ಹಾಕೋದಿಲ್ಲ. ಈ 3 ಮಸಾಲ. ಓಕೆ. ನೋಡಿ, ಇಷ್ಟೊಂದು 3 ಮಸಾಲಾಗಳು ಹಾಕ್ಕೊಂಡಿದ್ದಾರೆ. ನೋಡಿ, ಈ ಥರದ್ದೊಂದು ಆರ್ಚಿ ಬ್ಲ್ಯಾಕ್ ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಪೌಡರು ಮತ್ತು ಬಿರಿಯಾನಿ ಮಸಾಲ, ಈ 3 ಹಾಕ್ಕೊಂಡು ಈ ಥರ ಫ್ರೈ ಮಾಡ್ತಾಯಿದ್ದಾರೆ. ಅಷ್ಟೇನಾ? ನೋಡಿ, ಇದು ಮಸಾಲ ಸ್ಯಾಂಡ್ವಿಚ್ಗೆ ಮಸಾಲ ಅನ್ನೋದು ರೆಡಿ ಆಗಿದೆ. ಸ್ನೇಹಿತರೆ, ಈಗ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ಈಗ ಬ್ರೆಡ್ ಬಿಸಿ ಮಾಡ್ಕೊತಾ ಇದ್ದಾರೆ. ಎಷ್ಟು ಸ್ಯಾಂಡ್ವಿಚ್ ಮಾಡ್ಕೊತೀರಾ ಒಂದು ಟೈಮ್ಗೆ? 7-8. ನೋಡಿ, ಒಂದು ಟೈಮ್ಗೆ 7ರಿಂದ 8 ಸ್ಯಾಂಡ್ವಿಚ್ ಮಾಡಿ ಇಟ್ಕೊತಾರೆ. ಕಸ್ಟಮರ್ ಬಂದಿದ ತಕ್ಷಣ ಬಿಸಿ ಮಾಡಿ ಕೊಡ್ತಾರೆ. ನಿಮ್ಮ ಹೆಸರು? ನಮ್ಮ ನೇಮ್ ಒಂದು ಬಾಲಸುಬ್ರಹ್ಮಣ್ಯ. ನೋಡಿ, ಕನ್ನಡ ಹಿಂಗೆ ಬ್ಯಾಂಗ್ಳೂರ್ ಬಂದ್ಬಿಟ್ಟು 10 ಮಂತ್ ಆಯ್ತು. 10 ಮಂತ್ಸ್ ಆಗಿದೆಯಾ? ಸ್ವಲ್ಪ ಕನ್ನಡ ಅರ್ಥ ಆಯ್ತು. ವೆರಿ ಗುಡ್. ನೋಡಿ, ಇಷ್ಟು ಮಾತ್ರ ಮಾತಾಡೋದು ಸಾಕು. ನೋಡಿ, ಕನ್ನಡ ಕಲ್ತ್ಕೊಂಡಿದ್ದಾರೆ. ಒಂದು 10 ತಿಂಗಳಾಗಿದೆ ಬಂದು. ಈಗ ಸ್ವಲ್ಪ ಕನ್ನಡ ಕಲ್ತ್ಕೊಂಡಿದ್ದಾರೆ. ಇವರೇ ಬಂದು ಇಲ್ಲಿ ಅಡುಗೆಗಳು ಮಾಡ್ತಾರಂಥದ್ದು. ಹಾಂ, ಅರ್ಥ ಆಗುತ್ತೆ. ಓಕೆ. ನೋಡಿ, ನಾವು ಮಾತಾಡೋದೆಲ್ಲ ಫುಲ್ ಅರ್ಥ ಮಾಡ್ಕೊತಾರೆ. ಮಾತಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆದ್ರೂ ಕಲಿತಾ ಇದ್ದಾರೆ. ಇದು ಏನೇನೆಲ್ಲ ರೆಸಿಪಿ ಮಾಡ್ತೀರಾ ಸರ್ ಅಣ್ಣ? ಇಲ್ಲಿ ಆಲೂ ಬೋಂಡ, ಕಟ್ಲೆಟ್ಟು, ಚಿಕನ್ ಕಟ್ಲೆಟ್ಟು, ವೆಜ್ ಕಟ್ಲೆಟ್ಟು. ವೆಜ್ ಕಟ್ಲೆಟ್ಗೆ ತನಿ ಆಯಿಲ್, ಸಪ್ರೇಟ್ ಆಯಿಲ್. ಚಿಕನ್ ಕಟ್ಲೆಟ್ಗೆ ಸಪ್ರೇಟ್ ಆಯಿಲ್, ಸಪ್ರೇಟ್. ವೆಜ್ಗೆ ವೆಜ್, ನಾನ್ ವೆಜ್ಗೆ ನಾನ್ ವೆಜ್. ಬಾದಿ ಬೇರೆ ವೆಜ್ ನಾನ್ ವೆಜ್ ಆಯಿಲ್ ಎಲ್ಲ ಹಾಕ್ಬಿಟ್ಟಾರೆ. ನಮ್ಮ ಅಪ್ಡಿ ಇಲ್ವಾ? ವೆಜ್ಗೆ ಸಪ್ರೇಟ್, ನಾನ್ ವೆಜ್ ಸಪ್ರೇಟು. ನೋಡಿ, ಸ್ಯಾಂಡ್ವಿಚ್ ಮಾಡುವಾಗ ಬ್ರೆಡ್ ಫ್ರೈ ಮಾಡುವಾಗ ಆಯಿಲ್ ಹಾಕ್ಬಾರ್ದಂತ. ಇದಕ್ಕೆ ಈ ಥರ ಒಂದು ಲೈಟಾಗಿ ಬಿಸಿ ಮಾಡ್ಕೊಬೇಕು. ನೋಡಿ, ಈ ಥರ ಒಂದು ಫ್ರೈ ಮಾಡಿ ಈ ಥರ ಒಂದು ಸ್ಯಾಂಡ್ವಿಚ್ ಮಾಡೋದ್ರಿಂದ ಬ್ರೆಡ್ ಅನ್ನೋದು ಕಟ್ ಆಗೋದಿಲ್ಲ. ಇದು ಬ್ರೆಡ್ ಅನ್ನೋದು ತುಂಬಾ ಸ್ಮೂತ್ ಆಗಿರುತ್ತೆ. ಈ ಥರ ಪ್ರೆಸ್ ಮಾಡಿದ್ರೆ ಬ್ರೇಕ್ ಆಗುತ್ತೆ. ಆ ಕಾರಣಕ್ಕೆ ನೋಡಿ, ಈ ಥರ ಒಂದು ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಇವ್ರು ಹೇಳೋದು. ಸ್ನೇಹಿತರೆ, ನೋಡಿ, ಈಗ ಬ್ರೆಡ್ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ಅಲ್ಲಿ ಆವಾಗಲೇ ಮಸಾಲ ಮಾಡಿ ಇಟ್ಕೊಂಡಿದ್ರಲ್ಲ, ಆ ಮಸಾಲ ಈಗ ಇದ್ರ ಮೇಲೆ ಹಾಕ್ಕೊತಾರೆ. ಅದ್ರ ಮೇಲ್ಗಡೆ ಬ್ರೆಡ್. ಓಕೆ. ನೋಡಿ, ಎರಡಕ್ಕೂ ಈ ಥರ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈಗ ಬ್ರೆಡ್ ಇಕ್ತಾ ಇದ್ದಾರೆ. ವೆಜ್ ಸ್ಯಾಂಡ್ವಿಚ್ ಅನ್ನೋದು ರೆಡಿಯಾಗಿದೆ. ಇದು ಎಷ್ಟು ಒಂದು ಪೀಸು? 20 ರೂಪಾಯಾ? ಓ, ನೋಡಿದ್ರೆ ಒಂದು ಪೀಸು ಇದು 20 ರೂಪಾಯಿ. ಜಸ್ಟ್ 20 ರೂಪಾಯಿಗೆ ಇಲ್ಲಿ ಸ್ಯಾಂಡ್ವಿಚ್ ಸೇಲ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಒಂದು ಮಲಬಾರ್ ಬ್ರೋ ಅಲ್ಲಿ ಯಾವ ರೀತಿ ಒಂದು ಸ್ಯಾಂಡ್ವಿಚ್ ಮಾಡ್ತಾರೆ ಅಂತ ಬಿಟ್ಟು. ಇದಂತೂ ತುಂಬಾ ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ನೋಡಿ, ಈ ಕಡೆ ನೀವು ಬಂದಾಗ, ಸರ್ಜಾಪುರ ಕಡೆ ಬಂದಾಗ ಒಂದ್ಸಲಿ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.